ಇರಾನ್ ಮೇಲೆ ಅಮೆರಿಕ ಮಿಡ್ ನೈಟ್ ಸರ್ಪ್ರೈಸ್ ಅಟ್ಯಾಕ್ ಅನ್ನು ಮಾಡಿತು. ದಾಳಿ ನಡೆಸಿ ಅಮೆರಿಕದ ವಿಮಾನಗಳು ಸೇಫ್ ಆಗಿ ವಾಪಸ್ಸಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ವೈಟ್ಮನ್ ವಾಯುನೆಲೆಗೆ B2 ಬಾಂಬರ್ ಆಗಮಿಸಿರೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಇದನ್ನ ನಿನ್ನೆನೇ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಅವರು, ಎಲ್ಲ ಕೂಡ ಸೇಫ್ ಆಗಿ ಬರ್ತಾ ಇದೆ ವಾಪಸ್ಸು ಅಂತ. ಇರಾನ್ನ 3 ಪರಮಾಣು ಕೇಂದ್ರಗಳ ಮೇಲೆ B2 ಬಾಂಬರ್ ಅನ್ನ ಪ್ರಯೋಗ ಮಾಡಿ ದಾಳಿಯನ್ನು ನಡೆಸಲಾಗಿತ್ತು. B2 ಬಾಂಬರ್ ವಿಮಾನ, ಅದರ ಒಳಗಡೆ GBU-57 ಅನ್ನುವಂತಹ ಸ್ಫೋಟಕವನ್ನ ಕೊಂಡೊಯ್ಯಲಾಗಿತ್ತು. ಸೊ ಅದರ ದಾಳಿ ಎಫೆಕ್ಟ್ ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ನಾವು ನಿನ್ನೆಯಿಂದ ಮಾಹಿತಿ ಕೊಡ್ತಾ ಇದ್ವಿ. ದೊಡ್ಡ ಮಟ್ಟಿಗಿನ ಹಾನಿ ಆಗಿಲ್ಲ. ಇರಾನ್ ತನ್ನ ಸ್ಟ್ರಕ್ಚರ್ಗಳನ್ನು ಅಷ್ಟಾಗಿ ಕಳ್ಕೊಂಡಿಲ್ಲ ಮತ್ತು ವಿಕಿರಣಗಳ ಸೋರಿಕೆ ಆಗಿಲ್ಲ ಅಂತ ಸೌದಿ ಕೂಡ ಹೇಳ್ತಾ ಇದೆ. ವಿಕಿರಣಗಳ ಸೋರಿಕೆಯನ್ನು ಮುಚ್ಚಿಡೋದಕ್ಕೆ ಆಗೋದಿಲ್ಲ, ಅದು ಗೊತ್ತಾಗ್ಬಿಡುತ್ತೆ. ಬಟ್ ಈ ಕ್ಷಣದ ತನಕ ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಾಗರಿಕ ಸಾವು ನೋವು ಆದಂತಹ ಬಗ್ಗೆ ಯಾವುದೇ ರಿಪೋರ್ಟ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ. ಆದರೂ ಈ B2 ಬಾಂಬರ್ನ ಸಾಮರ್ಥ್ಯ ಇಡೀ ಜಗತ್ತು ಈಗಾಗಲೇ ಹಲವು ಸಂದರ್ಭದಲ್ಲಿ ನೋಡಿದೆ. ಆಕಾಶದಲ್ಲಿ ಹಾರಾಡುವಂತಹ ರಾಕ್ಷಸ ಅಂತಲೇ B2 ಬಾಂಬರನ್ನು ಕರೆಯಲಾಗುತ್ತೆ. ಬಾವಲಿ ಆಕಾರದಲ್ಲಿರುತ್ತೆ ಅದು.